ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ರಾಜ್ಯಸಭೆಯಲ್ಲಿ ತಡರಾತ್ರಿ 2:35ಕ್ಕೆ ಅಂಗೀಕಾರ ಮಾಡಲಾಗಿದೆ. ರಾಜ್ಯಸಭೆಯಲ್ಲಿ 13.5 ತಾಸಿನ ಚರ್ಚೆಯ ಬಳಿಕ ಬಹು ಗಂಟೆಗಳ ಕಾಲ ಚರ್ಚೆಯ ಬಳಿಕ ಅನುಮೋದನೆಯನ್ನ ನೀಡಿರೋದು. ವಕ್ಫ್ ಬಿಲ್ ಪರ 128, ವಿರೋಧ 95 ಮತಗಳು ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಷ್ಟ್ರಪತಿ ಸಹಿ ಅಧಿಸೂಚನೆ ಮಾತ್ರ ಬಾಕಿ ಉಳ್ಕೊಂಡಿದೆ. ರಾಷ್ಟ್ರಪತಿ ಸಹಿ ಬಿದ್ದ ಬಳಿಕ ಅಧಿಸೂಚನೆಯನ್ನ ಪ್ರಕಟ ಮಾಡಲಾಗತ್ತೆ. ಅದು ಕಾಯ್ದೆ ರೂಪ ಪಡೆದುಕೊಂಡು ಆ ನಂತರ ಜಾರಿಯಾಗತ್ತೆ. ನೋಡಿ, ಬಹಳ ಆರೋಪ, ಅಸಮಾಧಾನ, ಒಂದಷ್ಟು ಚರ್ಚೆಗಳ ನಡುವೆಯೂ ಕೂಡ ಇದೀಗ ವಕ್ಫ್ ತಿದ್ದುಪಡಿ ಮಸೂದೆ ಏನಿತ್ತು ಇದು ಅಂಗೀಕಾರ ಆಗುವಂತಹ ಸನ್ನಿಹಿತ ಆಗಿರೋದು. ಮಧ್ಯರಾತ್ರಿವರೆಗೂ ಚರ್ಚೆ ಆಗಿದೆ. ಮಧ್ಯರಾತ್ರಿವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆಗೆ ಒಂದಷ್ಟು ಚರ್ಚೆಗಳಾಗಿರೋದು. 13 ಗಂಟೆಗಳ ಕಾಲ ಚರ್ಚೆ ಆಗಿದೆ. ರಾಷ್ಟ್ರಪತಿ ಸಹಿ ಆಗಬೇಕಾಗಿದೆ. ರಾಷ್ಟ್ರಪತಿ ಸಹಿ ಬಿದ್ದ ನಂತರ ಎಲ್ಲವೂ ಕೂಡ ಅಧಿಕೃತವಾಗಿ ಆಗತ್ತೆ. ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ಆಗಿದೆ. ರಾಜ್ಯಸಭೆಯಲ್ಲಿ ತಡರಾತ್ರಿ 2:35ಕ್ಕೆ ಅಂಗೀಕಾರ ಆಗಿದೆ. ರಾಜ್ಯಸಭೆಯಲ್ಲಿ 13 ತಾಸಿನ ಚರ್ಚೆಯ ಬಳಿಕ ಅನುಮೋದನೆ ಸಿಕ್ಕಿರೋದು. ವಕ್ಫ್ ಬಿಲ್ ಪರವಾಗಿ 128, ವಿರೋಧವಾಗಿ 95 ಮತ ಆಗಿತ್ತು. ರಾಷ್ಟ್ರಪತಿ ಸಹಿ ಅಧಿಸೂಚನೆ ಮಾತ್ರ ಈಗ ಕೊನೆಯದಾಗಿ ಬಾಕಿ ಉಳ್ಕೊಂಡಿದೆ. ಸೊ ಇದು ಅಧಿಸೂಚನೆಗೆ ಏನಿದೆ ಅದಕ್ಕೆ ಸಹಿ ಬಿದ್ದ ನಂತರ ಪ್ರಕಟ ಆಗತ್ತೆ. ಬಳಿಕ ಅದು ಕಾಯ್ದೆ ರೂಪವನ್ನು ಪಡೆದು ಜಾರಿಗೆ ಬರಲಿದೆ. ನೋಡಿ, ಭಾರೀ ವಿರೋಧದ ನಡುವೆಯೂ ಕೂಡ ವಕ್ಫ್ ತಿದ್ದುಪಡಿ ಮಸೂದೆ ಸಂಸತ್ನಲ್ಲಿ ಅಂಗೀಕಾರಗೊಳಿಸುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯಶಸ್ವಿಯಾಗಿರೋದು. ಲೋಕಸಭೆಯ ಬಳಿಕ ರಾಜ್ಯಸಭೆಯಲ್ಲೂ ಕೂಡ ಮಹತ್ವದ ಮಸೂದೆಯನ್ನು ಅಂಗೀಕಾರ ಮಾಡಲಾಗಿದೆ. ಲೋಕಸಭೆಯಲ್ಲಿ ಏಪ್ರಿಲ್ 2ರಂದು ಅಂಗೀಕೃತಗೊಂಡಿತ್ತು. ಏಪ್ರಿಲ್ 3ರಂದು ಮಧ್ಯರಾತ್ರಿವರೆಗೂ ರಾಜ್ಯಸಭೆಯಲ್ಲಿ ಚರ್ಚೆಗಳು ನಡೆದು ದಿನವಿಡೀ ನಡೆದ ಚರ್ಚೆಯ ನಂತರ ಕೇಂದ್ರ ಸಚಿವ ಕಿರಣ್ ರಿಜಿಜು ಮತ್ತಷ್ಟು ಸ್ಪಷ್ಟನೆಗಳನ್ನು ನೀಡಿದ್ರು. ಸುಮಾರು 1:30 ಸುಮಾರಿಗೆ ಮತದಾನ ಮಾಡಲಾಯಿತು. ಆನಂತರ 2:30 ಹೊತ್ತಿಗೆ ಮತದಾನದ ಫಲಿತಾಂಶವನ್ನು ರಾಜ್ಯಸಭೆಯ ಸಭಾಪತಿಗಳಾದ ಧನ್ಕರ್ ಅವರು ಪ್ರಕಟಿಸಿದರು. ಮಸೂದೆಯು ಪಾಸ್ ಆಗಿರೋದಾಗಿ ಘೋಷಿಸಿದರು. ಡಿವಿಷನ್ ಆಧಾರದಲ್ಲಿ ನಡೆದಂಥ ಮತದಾನದಲ್ಲಿ ಮಸೂದೆಯ ಪರವಾಗಿ 128 ಮತಗಳು ಬಂದರೆ ವಿರುದ್ಧವಾಗಿ 95 ಮತಗಳು ಬಂದು ಈ ವೇಳೆ ಬಿಜೆಪಿ ಸದಸ್ಯರು ರಾಜ್ಯಸಭೆಯಲ್ಲಿ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಯನ್ನು ಕೂಡ ಕೂಗಿದ್ರು. ಈ ಮೂಲಕ ಆಡಳಿತಾರೂಢ ಬಿಜೆಪಿಯು ತನ್ನ ಪಾಲಿಗೆ ಬಂದೊದಗಿದ್ದ ದೊಡ್ಡ ಸವಾಲನ್ನು ಗೆದ್ದಂತಾಗಿದೆ. ಇದಕ್ಕೂ ಮುನ್ನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದಂಥ ಸಂಸದೆ ಹಾಗೂ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿಯವರು ಇದು ಸಂವಿಧಾನದ ಮೇಲಿನ ದಾಳಿ ಅಂತ ಆರೋಪಿಸಿದ್ರು. ರಾಜ್ಯಸಭೆ ವಿಪಕ್ಷ ನಾಯಕ ಖರ್ಗೆ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳದೆ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ರು. ರಾಜ್ಯಸಭೆ ಸದಸ್ಯರಾಗಿರುವ ಎಚ್.ಡಿ. ದೇವೇಗೌಡರು ತಿದ್ದುಪಡಿ ಬಿಲ್ ಅನ್ನು ಸ್ವಾಗತಿಸಿದ್ರು ಹಾಗೂ ಪ್ರಧಾನಿ ಮೋದಿಗೆ ಇದೇ ಸಂದರ್ಭದಲ್ಲಿ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ರು. ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ಬಿಜೆಪಿ ಮೈತ್ರಿ ಪಕ್ಷ ಜೆಡಿಯುನ ಹಿರಿಯ ನಾಯಕ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಸಂದರ್ಭದಲ್ಲಿ ಲೋಕಸಭೆ ರಾಜ್ಯಸಭೆ ಎರಡೂ ಕಡೆ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರಗೊಂಡಿದೆ. ಆದರೆ ಇದಕ್ಕೆ ಎನ್ಡಿಎ ಕೂಟದ ಜೆಡಿಯುನಲ್ಲೇ ಭಿನ್ನ ಸ್ವರ ಕೂಡ ಮೂಡಿತ್ತು.